ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 2ನೆಯ ಶ್ಲೋಕ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹೇ ಅರ್ಜುನ, ನೋಡು, ಇದು ರಾಜವಿದ್ಯೆ ಅಂತ ಹೇಳಲ್ಪಡುತ್ತದೆ. ಅತ್ಯಂತ ರಹಸ್ಯವಾಗಿರುವಂಥದ್ದು ಅಂತ ಕರೆಯಲಾಗುತ್ತದೆ. ಇದು ಜ್ಞಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಪವಿತ್ರವಾಗಿರುವಂಥದ್ದು ಆಗಿದೆ ಮತ್ತು ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ನೇರವಾಗಿ ನೀಡುವಂಥದ್ದಾಗಿದೆ ಮತ್ತು ಧರ್ಮ ತತ್ವಗಳನ್ನು ತಿಳಿಸುವಂಥ ಜ್ಞಾನವು ಈ ರಾಜವಿದ್ಯೆಯಾಗಿದೆ. ಇನ್ನು ಏನಂತಂದರೆ, ಸಂತೋಷದಿಂದ ಆಚರಿಸುವಂಥ ಜ್ಞಾನ ಇದು ರಾಜವಿದ್ಯೆಯಾಗಿದೆ ಮತ್ತು ಶಾಶ್ವತವಾಗಿ ಸುಖವನ್ನು ನೀಡುವಂಥ ಜ್ಞಾನವು ರಾಜವಿದ್ಯೆಯಾಗಿದೆ. ರಾಜವಿದ್ಯೆಯ ಸ್ವರೂಪವನ್ನು ಒಂದೊಂದಾಗಿ ಹೇಳಿರುವಂಥ ವಿಚಾರ ಈ ಶ್ಲೋಕದಲ್ಲಿದೆ. ರಾಜವಿದ್ಯಾ ಅಂತ ಕರೀತಾರಪ್ಪ ಯಾವುದನ್ನ? ಅಧ್ಯಾತ್ಮ ವಿದ್ಯೆಯನ್ನ ರಾಜವಿದ್ಯಾ ಅಂತ ಕರೀತಾರೆ ಮತ್ತು ರಾಜಗುಹ್ಯ ಯೋಗ ಅಂತ ಕರೀತಾರೆ ಮತ್ತು ಪವಿತ್ರವಾದ ವಿದ್ಯೆ ಅಂತ ಕರೀತಾರೆ ಮತ್ತು ಎಲ್ಲದಕ್ಕಿಂತಲೂ ಉತ್ತಮ ಶ್ರೇಷ್ಠ ಅಂತ ಕರೀತಾರೆ. ಇದು ಆಚರಿಸಲು ತುಂಬ ಉತ್ತಮವಾದ ಸುಲಭವಾದ ವಿದ್ಯೆ ಅಂತ ಕರೀತಾರೆ. ಇನ್ನು ಏನು ಹೇಳಬೇಕು ಅಂತಂದ್ರೆ, ಅನುಭವಕ್ಕೆ ಬಹಳ ಸುಲಭವಾಗಿ ಲಭ್ಯವಾಗುವಂಥ ಜ್ಞಾನ ಅಂತ ಇದನ್ನು ಕರೀತಾರೆ. ಇನ್ನು ಈ ಅನುಭವದಿಂದ ಆಗ್ತಕ್ಕಂಥ ಲಾಭ ಏನು ಅಂತಂದ್ರೆ ಸಂತೋಷ ಅಂತ ಹೇಳಲಾಗಿದೆ. ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ ಅಂತ ನೀತಿಶಾಸ್ತ್ರಗಳು ಹೇಳುವಂತೆ, ಮನುಷ್ಯನಿಗೆ ಸಂತೋಷ ಇಲ್ಲದೆ ಹೋಗಿಬಿಟ್ರೆ ಅವನು ಬರಡಾಗಿ ಹೋಗಿಬಿಡ್ತಾನೆ, ಆತನು ಜೀವನವೇ ಇಲ್ಲ ಅಂತ ತಿಳಿದುಕೊಂಡು ಬಿಡ್ತಾನೆ. ಹಾಗಾಗಿ ಸಂತೋಷವನ್ನು ಉಂಟು ಮಾಡುವುದಕ್ಕೆ ಈ ಜ್ಞಾನವು ಅತ್ಯಂತ ಮಹತ್ವದ್ದಾಗಿದೆ. ಹೀಗೆ ಈ ಸಂತೋಷವನ್ನು ಉಂಟು ಮಾಡಿ ಕ್ಷಣಿಕವಾಗಿ ಮತ್ತೆ ಇಲ್ಲದಾಗುವಂಥದ್ದಲ್ಲ. ಇದು ಶಾಶ್ವತ ಸುಖವನ್ನು ನೀಡುವಂಥದ್ದಾಗಿದೆ. ಅತ್ಯಂತ ಸುಖಂ ಅಂತ ಹೇಳಲಾಗಿದೆ. ಅತ್ಯಂತಂ ಅವ್ಯಯಂ ಎಂದು ಕರೆಯಲಾಗಿದೆ. ಈ ಸುಖವನ್ನು ಅವ್ಯಯ ಸುಖ ಅಂತಲೂ ಮತ್ತು ಅತ್ಯಂತ ಸುಖವೆಂತಲೂ ಶಾಶ್ವತ ಸುಖವೆಂತಲೂ ಕರೆಯುವಂಥದ್ದು ಇದು ರಾಜವಿದ್ಯೆ, ರಾಜಗುಹ್ಯ ಯೋಗ. ಹೀಗಾಗಿ ಈ ವಿದ್ಯೆಯನ್ನು ನಿನಗೆ ನಾನು ಹೇಳ್ತೇನೆ. ಒಂದೊಂದು ವಿದ್ಯೆಗಳು ಅಧ್ಯಯನ ಮಾಡುವುದರಲ್ಲಿ ಬಹಳ ಕಷ್ಟವನ್ನು ಕೊಡ್ತಾವ, ದುಃಖವನ್ನು ಕೊಡ್ತಾವ, ಬಹಳ ತಪಸ್ಸು ಮಾಡಬೇಕಾಗುತ್ತೆ ಒಂದೊಂದು ವಿದ್ಯೆಯನ್ನು ಅಭ್ಯಾಸ ಮಾಡೋಕ್ಕೆ. ಈ ವಿದ್ಯೆಯನ್ನು ಅಭ್ಯಾಸ ಮಾಡುವುದರಲ್ಲಿ ನಿನಗೆ ಆ ರೀತಿಯಾದಂಥ ಕಷ್ಟಗಳು ಬರೋದಿಲ್ಲ. ಆ ಕಷ್ಟ ಇಲ್ಲದಿರ್ತಕ್ಕಂಥ ಸುಲಭವಾಗಿ ಪಡೆಯುವಂಥ ಉಪಾಯವನ್ನು ನಾನು ಈಗ ನಿನಗೆ ಹೇಳ್ತಾ ಇದ್ದೇನೆ. ಕಷ್ಟ ಇಲ್ಲ ಅಂತಂದ್ರೆ ಅದೇನಾದರೂ ಕನಿಷ್ಠ ಆಗಿರಬಹುದು ಅಂತ ನೀವು ತಿಳಿಯಬೇಡ. ಇದು ಅತ್ಯಂತ ಉತ್ತಮವಾಗಿರುವಂತಹದ್ದಾಗಿದೆ ಮತ್ತು ಅತ್ಯಂತ ಪವಿತ್ರವೂ ಆಗಿದೆ. ಪವಿತ್ರ ಅಂತಂದ್ರೆ ಅದರಲ್ಲಿ ದೋಷ ಇಲ್ಲದಿರುವಂತಹದ್ದು ಎಂದು ಅರ್ಥ. ಅತ್ಯಂತ ಉತ್ತಮ ಅಂತಂದ್ರೆ ಅದು ಯಾವ ಕಾಲಕ್ಕೂ ಕೂಡ ಬಾಧೆಯನ್ನು ಹೊಂದುವಂಥದ್ದಲ್ಲ ಎಂದು ಅರ್ಥ. ಈ ರೀತಿ ಇರತಕ್ಕಂಥ ಈ ಅನುಭವವನ್ನ ಪ್ರತ್ಯಕ್ಷ ಅಂತಂದ್ರೆ ತನಗೆ ವೇದ್ಯವಾಗುವಂಥದ್ದು, ತನಗೆ ಅನುಭವಕ್ಕೆ ಬರುವಂಥದ್ದನ್ನ ಪ್ರತ್ಯಕ್ಷ ಅಂತ ಕರಿತೇವೆ. ಪ್ರತ್ಯಕ್ಷ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು ಪ್ರತ್ಯಕ್ಷವಲ್ಲ. ಕಣ್ಣಿಗೆ ಕಾಣುವಂಥದ್ದು ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ. ಕಣ್ಣಿಗೆ ಕಾಣುವಂಥದ್ದು ಅದು ಯಾವಾಗಲೂ ಕೂಡ ಸುಖವನ್ನು ಕೊಡುವಂಥದ್ದಲ್ಲ. ಯಾವುದು ಕಣ್ಣಿಗೆ ಕಾಣದಲೇ ಅನುಭವಕ್ಕೆ ವೇದ್ಯವಾಗುವಂಥದ್ದಿದೆಯೋ, ಅನುಭವ ಗಮ್ಯವಾಗಿದೆಯೋ, ಅನುಭವ ವೇದ್ಯವಾಗಿದೆಯೋ ಅದನ್ನ ಪ್ರತ್ಯಕ್ಷ ಅಂತ ಇಲ್ಲಿ ಕರೆಯಲಾಗಿದೆ. ಪ್ರತ್ಯಕ್ಷ ಅವಗಮ್ಯಂ ಎಂದು ಪದವನ್ನು ಬಳಸಲಾಗಿದೆ. ಪ್ರತ್ಯಕ್ಷ ಅವಗಮ್ಯಂ. ಅವಗಮ್ಯ ಅಂತಂದ್ರೆ ಅನುಭವಕ್ಕೆ ವೇದ್ಯವಾಗುವಂಥದ್ದು, ಅನುಭವಕ್ಕೆ ತೋರುವಂಥದ್ದು, ಅನುಭವದಲ್ಲಿ ಅದು ನಿಲ್ಲುವಂಥದ್ದು.
ಅದನ್ನು ಪ್ರತ್ಯಕ್ಷ ಅಂತ ಕರೆಯಲಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಆ ಸುಖವನ್ನ ನೀಡುವಂಥ ಜ್ಞಾನ ಯಾವುದಿದೆಯೋ, ಪ್ರತ್ಯಕ್ಷ ಅನುಭವಗಮ್ಯವಾಗುವಂಥ ಸುಖ ಯಾವುದಿದೆಯೋ ಅದನ್ನು ನಿನಗೆ ನಾನೀಗ ಹೇಳ್ತೇನೆ. ಅದನ್ನ ಮಾಡುವುದಕ್ಕೆ ಸುಲಭ ಇದೆ. ಇದನ್ನು ಮಾಡಬೇಕಪ್ಪ, ಇದು ಅವ್ಯಯವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು ಇದೆ, ಅದನ್ನು ತಿಳಿದುಕೋ ಅಂತ ಹೇಳ್ತೇನೆ, ಕೇಳು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಭಗವಂತ ಹೇಳಿದ್ದಾನೆ. ಇದೆಲ್ಲ ಪ್ರತಿಜ್ಞೆ ವಾಕ್ಯ ಅಂತ ತಿಳಿಯಬಹುದು. ಇನ್ನು ಮುಂದೆ ಅದರ ವಿವರಣೆ ಸಾಂಗೋಪಾಂಗವಾಗಿ ನಡೆಯುತ್ತದೆ. ತಿಳಿಯೋಣ. ಹರಿ ಓಂ ತತ್ಸತ್.